ಅಪ್ಪಯ್ಯ ನಮ್ಮ ವಂಶದ ಹಕ್ಕು ಕಿತ್ಕೊಂಡು ನಮ್ಮ ಊರ್ನ ನನ್ನ ಒಡ ಹುಟ್ಟಿದವ್ರನ್ನ ಬೆಂಕಿ ಪಾಲ್ ಮಾಡಿ ನಿನ್ನ ರೈಲ್ ಕಂಬಿ ಕಟ್ಟಾಕಿದ ಕಟಕರಲ್ಲಿ ಒಬ್ಬನ್ನ ವಾಪಸ್ಕೋ ಅಪ್ಪಯ್ಯ. ಚೌಡಪ್ಪ ಚೌಡಪ್ಪ ನಾಯ್ಕ, ಇನ್ನೂ ಬದುಕಿದ್ಯಾ ನೀನು? ಇನ್ನೂ ಬದುಕಿದ್ದೀನಿ. ನಿನ್ನ ಆ ಮಹೇಂದ್ರನ್ ತಲೆ ತೆಗೆಯೋ ಸಲುವಾಗಿ ನಾನಿನ್ನೂ ಬದುಕಿದ್ದೀನೋ ಗಜೇಂದ್ರ. ತಲೆ ತೆಗಿತೀಯ? ತೆಗಿ. ಗಣಿಯಲ್ಲಿ ಭಾಗ ಕೊಡ್ತಾನೋ ಆಸೆಗೋಸ್ಕರ ಆ ಮಹೇಂದ್ರನ ಹತ್ರ ನಾಯ ಆಗಿದ್ದೆ. ಐ ವಾಸ್ ಎ ಸಿನ್ಸಿಯರ್ ಡಾಗ್. ಆಗ ಈಗ ನನಗೆ ಪಂಗನಾಮ ಹಚ್ಚಿ ನನ್ನನ್ನೇ ಗಣಿಯಿಂದ ಓಡಿಸ್ತಾ. ಆ ಬೋಳಿ ಮಗನ್ನ ಚೂರ್ ಚೂರ್ ಮಾಡ್ಬೇಕಂತ ಒಂದಲ್ಲ 100 ಸತಿ ಪ್ರಯತ್ನ ಮಾಡಿದೆ. ಈಗ್ಲೂ ಅವನ್ ಚೇಂಬರಲ್ಲಿ ಬಾಂಬ್ ಬಿಟ್ಟೆ. ಅದು ಯಾವನು ನನಗ್ ಬದಲು ಆ ಮಹೇಂದ್ರ ನಾಯಾಗಿ ಅವನ್ ಜೀವ ಉಳಿಸಿ ನನ್ನನ್ನೇ ಓಡಾಗ್ ಮಾಡ್ದ. ವಾಟ್ ಟು ಡು? ಆಗ ನೀನು ಮಹೇಂದ್ರನ್ ಬಾಲ ಆಗಿದ್ದೆ, ಅದಕ್ಕೀಗ ನಾಯಿ ಪಾಡು. ಕಂಡವ್ರ ಮನೆ ಮುರಿದು ಸಿಕ್ಕಿದವ್ರನ್ನ ಸಾಯಿಸೋದು ಅಂದ್ರೆ ನಿಮ್ಗೆ ಆಟ. ಇವಾಗ ನಿಮಗೆ ಸಾಯೋ ಹೊತ್ತು ಬಂದಾಗ ಚೌಡಪ್ಪ ನಾಯಕ, ಸಾಯೋಕೆದ್ರು ಅಂತ ಗಂಡಲ್ಲ ಈ ಗಜೇಂದ್ರ. ಅಪ್ಪ ಮಗ ಇಬ್ರು ಗಂಡಸರಾದ್ರೆ ತೆಗಿರಿ ಆ ಮಹೇಂದ್ರನ್ ತಲೆನ. ನನ್ ತಲೆ ತೆಗೆದ್ರೆ ಏನ್ ಸಿಕ್ಕುತ್ತೆ? ಬರೀ ಮಣ್ಣು. ಎದೆಗಾರ್ರೆ ಮೇಲ್ ಬಿದ್ದ ಹುಲಿ ಹೊಡಿಬೇಕು. ಆಟಕಸ್ ಬಿಗ್ಲಾದ್ರೆ ಹುಲಿ ಹಿಂದೆ ಓಡಾಡೋ ನನ್ನಂತ ನರಿ ಹೊಡಿಬೇಕು. ನರಿ ಹೊಡೆದ್ರೆ ಏನ್ ಸಿಕ್ಕುತ್ತೆ? ಬರೀ ಏಲು. ಶಿಟ್. ಯಾವ್ದು ಬೇಕು ನಿಮ್ಗೆ? ನನ್ನನ್ನು ಸಾಯಿಸ್ತೀರಾ? ಕೊಲ್ತೀರಾ? ಅಷ್ಟೇ ತಾನೇ? ಕಮಾನ್ ಕಿಲ್ಮಿ, ಕಮಾನ್ ಕಿಲ್ಮಿ. ನನ್ನನ್ನು ಸಾಯಿಸಿ. ತಡಿ ಮಗ, ಅವನು ಬಗಳ್ತಿರೋದು ಸರಿ. ಕಸಬು ಗೊತ್ತಿರೋ ನಮ್ಮಂತ ಬೇಟೆಗಾರರು ಸಿಂಗಲ್ ಹೊಡಿಬೇಕೇ ಹೊರತು ಇಂಥ ನರಿನಲ್ಲ. ಕಳಿಸುವನಾಚೆ. ನಾನೇ ಹೋಗ್ತೀನಿ. ಐ ಆಮ್ ಗೋಯಿಂಗ್. ಒಂದು ಮಾತು ಮಾತ್ರ ಜ್ಞಾಪಕ ಇಟ್ಕೊ ಮಗನೇ, ಮಹೇಂದ್ರನ್ ಬೇಟೆ ನಂದು. ಸರಿ, ನೀನೇ ಕತ್ತರಿಸು. ನನಗೆ ಅವನ್ ಹೆಣ ಕಂಡ್ರೆ ಸಾಕು ಅಷ್ಟೇ. ಮಹೇಂದ್ರನ್ ಹೆಣ.